Hi, hello everyone. Today, the very important thing I am going to unbox. Unboxing ಯಾವ ವಿಡಿಯೋ ಮಾಡಿಲ್ಲ, ಇದು ಇಂಪಾರ್ಟೆಂಟ್ ವಿಷಯ ಐತೆ. ಇದನ್ನು ತಗೋಬೇಕಂದ್ರೆ ಯು ಮಸ್ಟ್ ಬಿ ಎಲಿಜಿಬಲ್. ಇದು ನಿಮ್ಗೆ ಹಂಗೆ ಸಿಗೋದಲ್ಲ, ಬಹಳಷ್ಟು ಶ್ರಮ ಪಟ್ಟವ್ರಿಗೆ ಸಿಗುತ್ತೆ ಮತ್ತು ಟ್ಯಾಲೆಂಟ್ ಇದ್ದವ್ರಿಗೆ ಸಿಗುತ್ತೆ. ಹಂಗಾರೆ ಏನಪ್ಪ ಅದು ಅಂತಂದ್ರೆ, ಸ್ಪೆಷಲಿ ಹೇಳಬೇಕಂದ್ರೆ ಇದು ನನಗೆ ಬಂದಿದ್ದಲ್ಲ, ನನ್ನ ಮಗಳಿಗೆ ಬಂದಿದ್ದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವ್ರು ಕಳಿಸಿರುವಂತಹ ಅವಾರ್ಡ್ ಇದು. ಸೂಪರ್ ಮೆಮೊರಿ ಪವರ್ ಅಂಥೇಳಿ ಅಪ್ರಿಸಿಯೇಷನ್ ಮಾಡಿ ಕಳಿಸಿರುವಂಥದ್ದು. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಕೀಪ್ ವಾಚಿಂಗ್ ಅಂಟಿಲ್ ಎಂಡ್. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್. ಸ್ವಲ್ಪ ಕಟ್ ಮಾಡಬೇಕಾದ್ರೆ ಹ್ಯಾಂಡಲ್ ವಿತ್ ಕೇರ್ ಅಂತ ಹಾಕಿದ್ದಾರೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಪ್ಯಾಕ್ ಇರೋದನ್ನು ಆಲ್ರೆಡಿ ಅನ್ಪ್ಯಾಕ್ ಮಾಡಿ ಮತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತೀವಿ ಅಂತ ತೋರಿಸ್ತಾರೆ. ಸೊ ನಾನು ಕಂಪ್ಲೀಟ್ಲಿ ಇದು ಪ್ಯಾಕ್ಡ್ ಇದೆ. ಸೊ ದ ಅಡ್ರೆಸ್ ರಿಟರ್ನ್ ಹಿಯರ್ ಫ್ರಮ್ ಅಡ್ರೆಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮ್ಗೆ. ಫೈನ್. ಎಸ್, ಆ್ಯಕ್ಚುಲಿ ನನ್ನ ಮಗಳಿಗೂ ಗೊತ್ತಿಲ್ಲ ಇದು ಏನಿರಬಹುದು, ಹೇಗಿರಬಹುದು ಅಂಥೇಳಿ. ಏನು ಪ್ಯಾಕಿಂಗ್ ಮಾರಾಯ, ರಿಯಲಿ ಅ ಸ್ಟ್ರಾಂಗ್ ಪ್ಯಾಕೇಜ್, ರಿಯಲಿ ಅ ಸ್ಟ್ರಾಂಗ್ ಪ್ಯಾಕೇಜ್. ಭಾಳ ಗಟ್ಟಿಯಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಒಳಗೆ ಬಾಕ್ಸ್ ಕಾಣಂತಿರ್ಬೇಕು ನಿಮ್ಗೆ, ಕಾಣ್ತಾ ಇದೆಯಲ್ಲ. ಲೆಟ್ ಮಿ ಚೆಕ್ ಏನಕ್ಕಿತ್ತು ಅಂತ. ಹಿಯರ್ ಐ ಗೋ. ಕೀಪ್ ಅ ಸೈಡ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಟಾಡಾ ಟಾಡಾ. ಆ್ಯಕ್ಚುಲಿ ಇದನ್ನು ಯಾವ ರೇಂಜಿಗೆ ಸೆಲೆಬ್ರೇಟ್ ಮಾಡತ್ತೀನಿ ಅಂದ್ರೆ, ನನಗೆ ಬಂದಂಗೆ ಸೆಲೆಬ್ರೇಟ್ ಮಾಡತ್ತೀನಿ. ಆ್ಯಕ್ಚುಲಿ it is to MAHAMAYA. So ready? I'm also excited. Let's start. Okay. India Book of Records badge ಇದೆ ಒಂದು. ಕೀಪ್ aside. ಹೆಂಗು ಆಗಸ್ಟ್ 15 ಹತ್ತಿರ ಇದೆ, ಹಾಕ್ಬಿಡೋಣ. ನೆಕ್ಸ್ಟ್ ಮೆಡಲ್. ಓಕೆ, ಇದು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಲೆಟ್ ಮಿ ಚೆಕ್. ವಾವ್, ಪ್ರಿಂಟ್ ಇದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಸಾಲಿಡ್ ವೇಟ್ ಇದೆ. ನನ್ನ ಮಗಳಿದ್ದು ನೀನು ಆಟ ಆಡ್ತಾಳೋ ಗೊತ್ತಿಲ್ಲ, ನೋಡೋಣ. ಓಕೆ, ಇಲ್ಲೇ ಇರಲಿ. ನೆಕ್ಸ್ಟ್ ಐ ವಿಲ್ ಗೋ ಟು ಓಪನ್ ರೈಟ್ಸ್. ಅ ಕ್ಯೂಟ್ ಪೆನ್, ಕಸ್ಟಮ್ ಮೇಡ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಓಕೆ, ಸ್ಟೈಲಿಶ್ ಪೆನ್ ಇದೆ. ಸೊ ಐ ವಿಲ್ ಟೆಲ್ ಹರ್ ಟು ಸಿಗ್ನೇಚರ್. ಆಕೆ ದೊಡ್ಡಕ್ಕೆ ಆದಮೇಲೆ, ನಾಟ್ ನೌ. ಶಿ ಈಸ್ ಜಸ್ಟ್ 1 year 8 months ಓಲ್ಡ್. ಆಕೆ ಇನ್ನೂ ABCD ಬರೆಯೋಕ್ಕೆ ಬರೋದಿಲ್ಲ. ಇನ್ನು ಇದನ್ನು ಯಾವಾಗ ಬರೀತಾಳೆ ಗೊತ್ತಿಲ್ಲ, ಬಟ್ ರಿಯಲಿ ವೆರಿ ನೈಸ್. ಸೊ ಓಕೆ, ದಿಸ್ ಇಸ್ ಅ 2021ದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಾಪಿ ಕೊಟ್ಟಿದ್ದಾರೆ. ಇದ್ರಾಗ ಯಾರ್ಯಾರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದು ಇರ್ತೈತಿ. ಸೊ ಅದರ ಡೀಟೇಲ್ಸ್ ಇದ್ರಾಗ ಇರ್ತೈತಿ. ಐ ವಿಲ್ ಕೀಪ್ ಇಟ್ ಸೈಡ್. ಓಕೆ, ಇದು ಪೆನ್ನಿಂದು. ಓಕೆ, ಇಂಡಿಯನ್ ರೆಕಾರ್ಡ್ ಹೋಲ್ಡರ್, ರೈಟ್. ಇದು ಕಾರ್ ಸ್ಟಿಕ್ಕರ್ಸ್. ಈ ಕಾರ್ನಲ್ಲಿರುವಂಥವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅಂಥೇಳಿ ಅದು ಅಪ್ರಿಷಿಯೇಟ್ ಮಾಡಲಿಕ್ಕೆ. ಸೊ ವೆರಿ ಹ್ಯಾಪಿ ಫಾರ್ ಸೀಯಿಂಗ್ ದಿಸ್. ಹಚ್ಚಿಬಿಡೋಣ ನಮ್ಮ ರಥಕ್ಕೆ. ಸೊ ವಿಲ್ ಸಿ ನೆಕ್ಸ್ಟ್ ಏನಿದೆ. ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ
ಇಷ್ಟು ವರ್ತಿ ಪ್ರಾಡಕ್ಟ್ಗೆ ದೇ ಆರ್ ರಿಯಲಿ ಟೇಕಿಂಗ್ ಕೇರ್. ವೆರಿ ಗುಡ್. ದೆನ್ ನೌ ಒನ್ ಸೆಕ್, ಲೆಟ್ ಮಿ ಚೆಕ್. ಓಕೆ, ದೇ ಕೆಪ್ಟ್ ಇನ್ವಾಯ್ಸ್ ಫಾರ್ ವಾಟ್ ವಿ ಹ್ಯಾವ್ ಪೇಯ್ಡ್. ಫೀಸ್ ಏನು ಕಟ್ಟಿದ್ದೀವಲ್ಲ ಅದಕ್ಕೆ GST ಬಿಲ್ ಕೂಡ ಕೊಟ್ಟಿದ್ದಾರೆ. ರೈಟ್, ಅದು ಸೈಡಿಗಿರಲಿ. ಸೊ ನೌ ಇಟ್ಸ್ ಅ ಟೈಮ್ ಟು ಡಿಸ್ಪ್ಲೇ the certificate. tada tada. ನಾನು ನೋಡಿಲ್ಲ, ನೋಡ್ಬಿಡ್ತೀನಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಪ್ರಿಸಿಯೇಷನ್. ಓಕೆ, Mahamaya Patil, born on October 28, 2019 of Haveri, Karnataka, is appreciated for identifying 17 vegetables. ಓಕೆ, ನನ್ನ ಮಗಳು ಏನೇನು ಐಡೆಂಟಿಫೈ ಮಾಡ್ತಾಳೆ ಅನ್ನೋ ಡೀಟೇಲ್ಸನ್ನು ಇದರಲ್ಲಿ ಹಾಕಿ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ. ದಿಸ್ ಇಸ್ ದ ಸರ್ಟಿಫಿಕೇಟ್. ನೈಸ್ ಸರ್ಟಿಫಿಕೇಟ್. ತಿಕ್ಕಾಗೂ ಇದೆ ಮತ್ತು ಬ್ರೈಟಾಗೂ ಇದೆ. ಆ್ಯಂಡ್ ಇಶ್ಯೂಡ್ ಆನ್ July 30, 2021, ಅಂದರೆ ಇವತ್ತಿಗೆ 12 ದಿನದ ಹಿಂದೆ. ಓಕೆ, ಆ್ಯಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಸ್ ರಿಜಿಸ್ಟರ್ಡ್ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಅದು ರಿಜಿಸ್ಟರ್ ಆಗಿರೋದನ್ನು ಹೇಳಿದ್ದಾರೆ. ಹಿಯರ್ extraordinary feats, extraordinary people. Yeah, of course, she is not a common, she is extraordinary. Thank you. This is all about unboxing. ಇನ್ನು ಅಪ್ಲೈ ಮಾಡೋದ್ರ ಬಗ್ಗೆ ನೋಡೋಣ. ಆ್ಯಕ್ಚುಲಿ ಎಲ್ಲ ಮಕ್ಕಳು ಸೂಪರ್ ಮೆಮೊರಿನೇ ಹೊಂದಿರ್ತವೆ. ಯಾವ ಮಕ್ಕಳು ಕಡಿಮೆ ಇಲ್ಲ, ಯಾವ ಮಕ್ಕಳು ಹೆಚ್ಚಿಗೆಲ್ಲ. ಬಟ್ ನಾವು ಓಕೆ ಅಭ್ಯಾಸ ಹೇಗೆ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು. ಗೆಳೆಯರೆ, ಏನಿಲ್ಲ, ಅಫಿಷಿಯಲ್ ವೆಬ್ಸೈಟ್ ಇದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್. ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿ, ಅಥವಾ ನೀವು ಜಸ್ಟ್ ಓಪನ್ ಮಾಡಿದ್ರೆ ಸಾಕು. ಅದರಲ್ಲಿ ಅಪ್ಲಿಕೇಶನ್ ಅಂತ ಬರುತ್ತೆ. ಅಪ್ಲಿಕೇಶನಲ್ಲಿ ನಿಮ್ಮ ಮಗುವಿನ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಮಗು ಎಷ್ಟು ಕೆಟಗರಿನಲ್ಲಿ, ಅಂದರೆ ಮಿನಿಮಮ್ 20 ಕೆಟಗರೀಸ್ ಆದರೆ ಭಾಳ ಜಲ್ದಿ ರೆಕಾರ್ಡ್ ಅಪ್ರಿಸಿಯೇಷನ್ ಅಥವಾ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ನೀವು ಗೆಜೆಟೆಡ್ ಆಫೀಸರ್ಸದ್ದು ಏನು ತೊಗೋಬೇಕಂದ್ರೆ ಸೈನ್ ತೊಗೋಬೇಕು, ಮತ್ತು ಅವ್ರ ಎದುರುಗಡೆನೇ ಆಗಬೇಕು. ಅದೆಲ್ಲ ಪ್ರೊಸೀಜರ್ ತುಂಬ ಲೆಂದಿ ಇದೆ. ಸೊ ದಿಸ್ ಇಸ್ ವೆರಿ ಟ್ರಿಕ್ಕಿ ಜಾಬ್. ಯಾಕಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿದ 5 ದಿನದ ಒಳಗಡೆ ನೀವೇನು ಮಾಡಬೇಕು, ನಿಮ್ಮ ಮಗು 20 ವೆರೈಟಿ ಆಗಿರ್ತಕ್ಕಂಥ, ಅಂದರೆ ದೇಶಭಕ್ತರಾಗಿರ್ಬೋದು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಪ್ರಶಸ್ತಿ ವಿಜೇತರಾಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಎಲ್ಲ ಕೊಡಿಸಿ ಕಡಿಮೆ ಅಂದರೂ 20 ಕೆಟಗರಿಯಲ್ಲಿ ಇರಬೇಕು. ಆ 20 ಕೆಟಗರಿ ವಿಡಿಯೋನ ವಿತಿನ್ 5 days ಅಪ್ಡೇಟ್ ಮಾಡಬೇಕು. ದಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಅಪ್ಲೋಡ್ ವಿತಿನ್ 5 days. 5 ದಿನದ ಒಳಗಡೆ ಅಪ್ಲೋಡ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ, ನಿಮ್ಮ ಮಗು ಹೇಳ್ತಾ ಇರುವಾಗಲೇ ವೀಡಿಯೋ ಮಾಡ್ತಾ ಹೋಗಿ. ಸೊ ಇವತ್ತಿಗೆ ಅದು ಫ್ರೀಡಮ್ ಫೈಟರ್ಸ್ ಹೇಳಿದ್ರೆ ಅದೊಂದು ವೀಡಿಯೋ ಮಾಡಿಟ್ಕೊಳ್ಳಿ. ಸೊ ನಾಳೆ ಅದು ಮತ್ತು ಯಾವುದಾದ್ರೂ ಕವಿಗಳ ಹೆಸರು ಅಥವಾ ನೊಬೆಲ್ ಪ್ರಶಸ್ತಿ ವಿಜೇತರ ಹೆಸರು ಹೇಳಿದರೆ ಅದರದ್ದು ವೀಡಿಯೋ ಮಾಡಿಟ್ಕೊಳ್ಳಿ. GK ಕ್ವಶನ್ ವೀಡಿಯೋ ಮಾಡಿಟ್ಕೊಳ್ಳಿ. ವಿಡಿಯೋ ಮಾಡುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನಂದರೆ, ಯಾರು ಹಿಂದ್ಗಡೆಯಿಂದ ಪ್ರಾಂಪ್ಟ್ ಮಾಡಬಾರ್ದು, ಅಂದರೆ ಹೇಳಿಕೊಡಬಾರ್ದು. ನಿಧಾನಕ್ಕೂ ಹೇಳಬಾರ್ದು, ಜೋರಾಗಿನೂ ಹೇಳಬಾರ್ದು. ಹೇಳಿದ್ರೆ ಆ ವಿಡಿಯೋ ಡಿಸ್ಕ್ವಾಲಿಫೈ ಆಗುತ್ತೆ, ಮತ್ತು ಮುಂದಿನ ವಿಡಿಯೋ ನೋಡ್ತಾರೆ. ಮಿನಿಮಮ್ 20 ಕೆಟಗರಿನಲ್ಲಿ ಮಾಡಬೇಕು ಅನ್ನುವಂಥದ್ದು. ಆ ವಿಡಿಯೋ ಮಾಡಿಟ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರು ಒಂದು ಮೇಲ್ ಹಾಕ್ತಾರೆ, ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಮಾಡಿದ ಮೇಲೆ ಅವ್ರದ್ದು ಒಂದು ಏನು ಜೂರಿ ಮೆಂಬರ್ಸ್ ಇರ್ತಾರೆ, ಅವ್ರು ಅದನ್ನು ನೋಡಿ ಅದನ್ನ ಥರವಾಗಿ ಚೆಕ್ ಮಾಡಿ. ಆ್ಯಕ್ಚುಲಿ ಲ್ಯಾಂಗ್ವೇಜ್ದವರು ಇರ್ತಾರೆ, ಸೊ ಎಲ್ಲ ಲ್ಯಾಂಗ್ವೇಜ್ದವರು ಇರ್ತಾರೆ. ಅವರು ಅದನ್ನು ನೋಡಿ ಚೆಕ್ ಮಾಡಿ ನಿಮ್ಮ ವಿಡಿಯೋಸ್ ಎಕ್ಸೆಪ್ಟ್ ಆದರೆ ನಿಮಗೊಂದು ಎಕ್ಸೆಪ್ಟೆನ್ಸ್ ಮೇಲ್ ಕಳಿಸ್ತಾರೆ. ಆ ಮೇಲ್ ಬೇಸ್ ಇಟ್ಕೊಂಡು ನೀವು ಅವ್ರ ಜೊತೆ ಫರ್ದರ್ ಕಮ್ಯುನಿಕೇಷನ್ ಮಾಡಬಹುದು. ಅದಕ್ಕೂ ಮಿನಿಮಮ್ ಫೀಸ್ ಅಂತ ಕೂಡ ಇರುತ್ತೆ. ಅದನ್ನು ಅಪ್ಲಿಕೇಶನ್ ಫೀ ಹಾಕಿದ್ರೆ ಯು ವಿಲ್ ಗೆಟ್ ದಿಸ್ ಆಲ್ ದ ಥಿಂಗ್ಸ್. ಹಾಗೆ ನನ್ನ ಮಗಳು ಹೇಳಿರುವಂತಹದ್ದು ಏನಪ್ಪ ಅಂತ ಹೇಳಿದರೆ, 17 vegetables, 12 wild animals, 11 birds, 16 parts of the body, 6 colors, 8 kitchen items, 11 scientists, 8 fruits, 13 makeup items, 10 historical places, 8 Gnanaprita award winners of Karnataka, 11 gods and goddess, and answering 7 GK questions, 14 freedom fighters, 9 cricketers, 10 electronic items, 10 domestic animals, 8 items of daily use, phonics, sound A to Z, and English and Kannada alphabets at the age of 1 year 8 months as confirmed July 14, 2021.
ಸೊ ಅವಳಿಗೆ ಅವಳ ಭವಿಷ್ಯದಲ್ಲಿ ಹೆಚ್ಚಿನದನ್ನು ಸಾಧಿಸಲಿಕ್ಕೆ ಅವಳನ್ನು ಪ್ರೇರೇಪಿಸುವುದಕ್ಕೋಸ್ಕರ ಇದು ಒಂದು ಅಂಶ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಮಕ್ಕಳಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಕೂಡ ನೀವು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹಾಕಿ. ಮತ್ತು ನಿಮ್ಮ ಮಕ್ಕಳು ಈ ಸರ್ಟಿಫಿಕೇಟನ್ನು ನೋಡೋದಷ್ಟೇ ಅಲ್ಲ, ಆ ಮೆಡಲ್ಗಳನ್ನು ಹಾಕ್ಕೊಂಡು ಸಂಭ್ರಮಿಸೋದಿದೆಯಲ್ಲ, ದಟ್ ಈಸ್ ಯುನೀಕ್ ಫೀಲಿಂಗ್, ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಓನ್ಲಿ ದೋಸ್ ಹೂ ಆರ್ ವರ್ತಿ. ಸೊ ಆ ಟ್ಯಾಲೆಂಟನ್ನು ನಿಮ್ಮ ಮಗುವಿನಲ್ಲಿ ನೀವೇ ಹುಡುಕಿ ಅವರಿಗೆ ಪ್ರೋತ್ಸಾಹ ನೀಡಿ. ಫರ್ದರ್ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕಿದ್ದೀನಿ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸದ್ದು ಅಪ್ಲಿಕೇಶನ್ ಹಾಕಲಿಕ್ಕೆ. ಆ್ಯಂಡ್ ಫರ್ದರ್ ಕಾಂಟ್ಯಾಕ್ಟ್ಸ್ ನಂಬರ್ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಅವಸರ ಮಾಡೋಂಗಿಲ್ಲ, ಸ್ವಲ್ಪ ಪ್ರೊಸೆಸ್ ನಿಧಾನ ಇರುತ್ತೆ. ಸೊ ಐ ಹೋಪ್ ಒನ್ಸ್ ಅಗೇನ್ ಐ ಕಂಗ್ರ್ಯಾಚುಲೇಟ್ ಮೈ ಡಾಟರ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.